ಹಾಯ್ ಫ್ರೆಂಡ್ಸ್, ದಸರಾ ಹಾಲಿಡೇಸ್ಗೆ ಅಂತ ನಾವು ಈ ಸಲ ಫ್ಯಾಮ್ಲಿ ಟ್ರಿಪ್ ಹಾಕ್ಕೊಂಡು ಹೈದ್ರಾಬಾದ್ಗೆ ಟೂರ್ ಹೋಗಿದ್ವಿ. ಮೊದಲು ನಾವು ರಾಷ್ಟ್ರಪತಿ ಭವನ್ ಹತ್ರ ಹೋದ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲೋಗಿ ರಾಷ್ಟ್ರಪತಿ ಭವನ್ ಮುಂದೆ ಎನ್ಟಿಆರ್ ಗಾರ್ಡನ್ ನೋಡಿಕೊಂಡು, ನೋಡಿ ಸಿಟಿ ಒಳಗಡೆನೇ ಇದೆ ಇದು ರಾಷ್ಟ್ರಪತಿ ಭವನ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ವಿಧಾನಸೌಧ ಥರನೇ ಇದೆ, ನಮ್ಮ ಬೆಂಗಳೂರಲ್ಲಿರುವ ವಿಧಾನಸೌಧ ಥರನೇ ಇದೆ ರಾಷ್ಟ್ರಪತಿ ಭವನ್. ಅಲ್ಲೆಲ್ಲ ನೋಡಿಕೊಂಡು ಈವ್ನಿಂಗು ಮತ್ತೆ ಬಿರ್ಲಾ ಟೆಂಪಲ್ ಮಂದಿರ್ಗೆ ಹೋದ್ವಿ. ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ವಾಪಸ್ ಬಂದು ನಂತರ ಎನ್ಟಿಆರ್ ಗಾರ್ಡನಲ್ಲಿ ಇದು ಲೇಸರ್ ಶೋ ಅಂತ ನಡೀತಾ ಇತ್ತು. ತುಂಬ ಚೆನ್ನಾಗಿ ವಾಟರ್ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ. ಈ ಶೋವನ್ನು ಮುಗಿಸ್ಕೊಂಡು ನಾವು ಚಾರ್ಮಿನಾರ್ಗೆ ಹೋದ್ವಿ. ಅದಾದಮೇಲೆ ಅಲ್ಲಿ ಕೆಲವೊಂದು ಪರ್ಚೇಸ್ ಮಾಡಿಕೊಂಡು ಬಳೆ ಅದು ಇದು ತಗೊಂಡು ಆಮೇಲೆ ಬಿರಿಯಾನಿ ತಿಂದ್ಕೊಂಡು ಹಾಗೆ ರೂಮ್ಗೆ ಹೋಗಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಇದು ತೋರಿಸ್ತಾ ಇರೋದು ರಾಮೋಜಿ ಫಿಲಿಂ ಸಿಟಿ. ಇಲ್ಲೂ ಎಂಟ್ರೆನ್ಸ್ ಈಗ ತೋರಿಸ್ತಾ ಇರೋದು ನೋಡಿ ಫ್ರೆಂಡ್ಸ್, ಇದೆಲ್ಲ ರಾಮೋಜಿ ಫಿಲಿಂ ಸಿಟಿ. ಅವರೇ ಬಸ್ಸಸ್ ಇರುತ್ತೆ, ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಳಗಡೆ ಒಂದು ಬಸ್ ಇರುತ್ತೆ, ಆ ಬಸ್ಸಲ್ಲಿ ಮತ್ತೆ ಅಲ್ಲಿ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಅವರೇ ನಮ್ಮನ್ನು ಕರ್ಕೊಂಡು ಬಂದು ಬಿಡ್ತಾರೆ. ಮೊದಲಿಗೆ ನೋಡಿ ನಾವು ಇಲ್ಲೆಲ್ಲ ಸುತ್ತಾಡಿಕೊಂಡು ಅವ್ರು ಹೇಳ್ತಾರೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ, ಹಾಗೆ ಯಾವ್ಯಾವ ಫಿಲಿಮ್ ಶೂಟ್ ಮಾಡಿದ್ದಾರೆ ಪ್ರತಿಯೊಂದನ್ನು ಹೇಳ್ತಾ ಬಂದರು. ಹಿಂದಿಯಲ್ಲಿ ಹೇಳ್ತಾ ಇರ್ತಾರೆ, ನಾವು ಅರ್ಥ ಮಾಡ್ಕೋಬೇಕು. ಆಲ್ಮೋಸ್ಟ್ ಆ ಕಡೆ ಎಲ್ಲ ಹಿಂದಿ ತೆಲುಗು ಜಾಸ್ತಿ. ನೋಡಿ ಈ ಗಾರ್ಡನ್ ಎಲ್ಲ ನೋಡಿಕೊಂಡು, ಇದೆಲ್ಲ ಪೆಳ್ಳಿ ಸಂದಡಿ ಫಿಲಿಮ್ ತೆಗೆದಿದ್ದಾರಲ್ಲ, ಸೊ ಆ ಪ್ಲೇಸು ನೋಡಿ. ಬಸ್ಸಸ್ಸು ರೆಡ್ ಬಸ್ಸಸ್ ಇದೆ ನೋಡಿ, ಈ ಬಸ್ಸುಗಳಲ್ಲಿ ನಾವು ಹೋಗಿದ್ದು. ಇದೆಲ್ಲ ನೋಡಿಕೊಂಡು ಎಲ್ಲ ನೋಡೋಷ್ಟೊತ್ತಿಗೆ ನಾವೆಲ್ಲ ಪ್ಲೇಸಸ್ ಕವರ್ ಮಾಡಿ ಎಲ್ಲ ನೋಡೋಷ್ಟೊತ್ತಿಗೆ ಒನ್ ಡೇ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ, ಟೈಮೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ವೆಲ್ಕಮ್ ನೋಡಿ, ಫಸ್ಟು 9:30ಗೆ ಹೋದರೆ ಪ್ರತಿಯೊಬ್ಬರಿಗೂ 9:30 ಕರೆಕ್ಟಾಗಿ ಅಲ್ಲಿ ಹೋದರೆ ನಾವು ವೆಲ್ಕಮ್ ಈ ಥರ ಮಾಡ್ತಾರೆ. ಒಂದು ಸಾಂಗು ಡ್ಯಾನ್ಸ್ ಮಾಡ್ತಾರೆ. ಈ ಡ್ಯಾನ್ಸ್ ಮೂಲಕ ವೆಲ್ಕಮ್ ಮಾಡಿ ನಮ್ಮನ್ನು ಒಳಗಡೆ ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ವೆಲ್ಕಮಿಂಗ್ ಮಾತ್ರ ಸೂಪರಾಗಿದೆ. ಇದಾದಮೇಲೆ ಒಳಗಡೆ ಇನ್ಸೈಡ್ ಹೋದಾಗ ಅಲ್ಲಿ ಮತ್ತೆ ಸ್ಟೆಪ್ಸ್ ಹತ್ರ ಇನ್ನೊಂದು ಸಾಂಗು. ಇದು ನಿಮಗೆ ಇದನ್ನೆಲ್ಲ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಇದನ್ನೆಲ್ಲ ನೋಡಿಕೊಂಡು ಇನ್ಸೈಡು ಒಳಗಡೆ ನೋಡಿ ಬಾಹುಬಲಿ ಸೆಟ್ ಇದು ಎಷ್ಟು ಚೆನ್ನಾಗಿದೆ. ಅಂದರೆ ಆ ಫಿಲಿಮ್ ತೆಗೆದಾಗ ಅಲ್ಲಿ ಶೂಟ್ ಮಾಡಿರೋದು ಪ್ರತಿಯೊಂದು ಇದೆ. ಅಲ್ಲಿ ಬಾಹುಬಲಿ ಫಿಲಿಮ್ ತೆಗೆದಾಗ ಅಲ್ಲಿ ಏನೇನು ಶೂಟ್ ಮಾಡಿದ್ದಾರೆ ಪ್ರತಿಯೊಂದೂ ಇದೆ, ಎಲ್ಲ ಅಲ್ಲೇ ಶೂಟ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಸು. ನೋಡಿ ಇದೆಲ್ಲ ಬಾಹುಬಲಿ ಸೆಟ್ಟು ನೋಡಿ ಫ್ರೆಂಡ್ಸ್. ಹತ್ತಿರ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿದೆ. ಟೈಮ್ ಅಂತೂ ನಮ್ಗೆ ಗೊತ್ತೇ ಆಗೋದಿಲ್ಲ, ಊಟ ಹಸುವಂತೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆರಾಮಾಗೆ ಪ್ರತಿಯೊಂದು ನೋಡ್ಕೊಂಡು ಬರ್ಬೋದು. ಮಕ್ಕಳನ್ನ ಕರ್ಕೊಂಡೋದ್ರೆ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಕಡೆನೂ ನಾವು ಫ್ಯಾಮ್ಲಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ನಿಂತ್ಕೊಂಡು ಫೋಟೋಸ್ ತಕ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಬಂದ್ವಿ. ಇದು ಮಟ್ಕ ಫಿಲಮ್ ತೆಗಿತಾ ಇರೋದಂತೆ, ಅಂದರೆ ಹೊಸ ಫಿಲಿಮ್ ಅದು. ಇನ್ನು ಸ್ಟಾರ್ಟ್ ನಮಗೇನು ತೋರಿಸಲ್ಲ ಅಲ್ಲಿ, ಸುಮ್ಮನೆ ಆ ಪ್ಲೇಸನ್ನು ತೋರಿಸಿದ್ರು. ಇದು ಇನ್ನೊಂದು ಹತ್ರ ನೋಡಿ, ಅವರು ಆ್ಯಕ್ಷನ್ ಈಗ ಬಾಹುಬಲಿ ಫಿಲಿಮಲ್ಲಿ ಒಂದು ಕಲ್ಲನ್ನೆತ್ತೋದು ಅದರೆಲ್ಲ ಹೆಂಗೆ ಮಾಡ್ತಾರೆ, ರಿಯಲಾಗಿ ಅವ್ರೇನು ಮಾಡೋದಿಲ್ಲ. ಬಟ್ಟು ಸುಮ್ಮನೆ ಒಂದು ಚೇರ್ ಎತ್ತಿದ್ರೆ ಅಲ್ಲಿ ಗ್ರಾಫಿಕ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ಈ ಥರ ಶೂಟ್ ಮಾಡ್ತಾರೆ ಅಂತ ನಮಗೆಲ್ಲ ಅಲ್ಲಿ ಹೇಳಿದ್ರು.
ನೆಕ್ಸ್ಟು ಇದು ಫಾರಿನ್ ಪ್ಲೇಸ್, ಅಂದರೆ ಫಾರಿನಲ್ಲಿ ಯಾವ ರೀತಿ ಬಿಲ್ಡಿಂಗ್ಸ್ ಇರುತ್ತೆ ಆ ಪ್ಲೇಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ಇಂಥ ಕಡೆನೇ ಶೂಟ್ ಮಾಡೋದು. ಅದಾದಮೇಲೆ ಇಲ್ಲಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಈ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ. ಮೇಲ್ಗಡೆಯಿಂದ ನಾವು ನೋಡಿದ್ರೆ ಫುಲ್ಲು ನೋಡ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಇದೆಲ್ಲ ರಾಮೋಜಿ ಫಿಲಿಮ್ ಸಿಟಿನೇ. ನೋಡ್ತಾ ಇದ್ರೆ ಹೋಗ್ತಾನೆ ಇರ್ತೀವಿ. ಎಷ್ಟು ಉದ್ದ ಆದರೂ ಅಷ್ಟೊಂದು ತುಂಬಾ ಪ್ಲೇಸ್ ಇದೆ. ಸಖತ್ತು ದೊಡ್ಡ ಸಿಟಿ ಥರನೇ ಇದೆ ನೋಡಿ. ಇಲ್ಲಿಂದ ನೋಡಿದ್ದು ನಾವು ಕೆಳಗಡೆ ಎಲ್ಲ ಪ್ರತಿಯೊಂದು ನೋಡಿ. ಇದು ಯಾವ್ಯಾವ ಫಿಲಿಮ್ಮು ತೆಗೆದಾಗ ಅವರು ಫಿಲಿಮ್ ಶೂಟ್ ಮಾಡಿರ್ತಾರಲ್ವ, ಆ ಪ್ಲೇಸ್ ಅಲ್ಲಿ ಏನೇನು ಮಾಡಿರ್ತಾರೆ ಆ ಟೈಮಲ್ಲಿ, ಯಾವ ಪ್ಲೇಸಲ್ಲಿ ಏನು ಮಾಡಿರ್ತಾರೆ ಅದನ್ನೆಲ್ಲ ಒಂದು ರೆಕಾರ್ಡ್ ಥರ ಇಟ್ಟಿದ್ದಾರೆ ಒಂದು ರೂಮಲ್ಲಿ ನೋಡಿ. ಇದು ಏರ್ಪೋರ್ಟು. ಆ ಥರ ಸುಮ್ಮನೆ ಅವರು ಟ್ರಯಲ್ಗೆ ಅಂತ ಮಾಡಿರೋದೆಲ್ಲ ಅಲ್ಲಿ ಪಿಕ್ಚರ್ಸನ್ನು ಇಟ್ಟಿರ್ತಾರೆ. ಅದು ಒಂಥರ ಎಕ್ಸಿಬಿಷನ್ ರೂಮ್ ಥರ ಇಟ್ಟಿದ್ದಾರೆ ಪ್ರತಿಯೊಂದೂ. ಅದನ್ನೆಲ್ಲ ನೋಡ್ತಾ ಬಂದ್ವಿ. ಈ ನಗರವನ್ನು ನಾವು ಮುತ್ತಿನ ನಗರ ಅಂತಲೂ ಕರಿತೀವಲ್ವಾ, ಅದಕ್ಕೆ ಫೇಮಸ್ಸು ನಮ್ಮ ಭಾರತದಲ್ಲಿ. ನೋಡಿ ಪ್ಲೇಸಸ್ ಮಾತ್ರ ಸೂಪರ್ ಆಗಿದೆ. ನೋಡಿ ಈ ಪ್ಲೇಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಹಾಗೆ ಫ್ಲವರ್ಸ್ ಗಾರ್ಡನ್ ಅಂತ, ಬಟರ್ಫ್ಲೈ ಗಾರ್ಡನ್ ಅಂತ ಕರೀತಾರೆ ನೋಡಿ. ಇದು ಬರ್ಡ್ಸ್ ಗಾರ್ಡನ್ ಅಂತ ನೋಡಿ, ಬರೀ ಬರ್ಡ್ಸ್ ಇರುತ್ತೆ ಇಲ್ಲಿ. ಒಂದೊಂದು ಬರ್ಡು ಒಂದೊಂದು ಕಲರ್ಫುಲ್ ಆಗಿ ನೋಡ್ಬೋದು. ಇದು ಆ್ಯಕ್ಷನ್ ರೂಮ್ ಅಂತ, ಅಂದರೆ ಫಿಲಿಮ್ ಶೂಟ್ ಮಾಡುವಾಗ ಈ ಒಂದು ಬೊಂಬೆಗಳ ಥರ ನಿಂತಿದೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡೆ ಮನುಷ್ಯರು ಆ ರೀತಿ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವರು ಅದೇ ಥರ ನಿಂತಿರ್ತಾರೆ. ಡ್ರೆಸ್ಸಸ್ ಎಲ್ಲ ಅದೇ ಡ್ರೆಸ್ ಕೋಡೆಲ್ಲ ಹಾಕೋತಾರೆ, ಆ ಥರ ಸೆಟ್ ಮಾಡ್ತಾರಂತೆ ಅವರು ನೋಡಿ. ಎಷ್ಟು ಚೆನ್ನಾಗಿದೆಯೋ ಇದು ಮಾತ್ರ ಒಳಗಡೆ. ಅಂದರೆ ಇಂಥ ಪ್ಲೇಸಿಗೆ ನಾವು ಪದೇ ಹೋಗಿ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ತುಂಬ ಅಮೌಂಟು ಇದಾಗತ್ತೆ, ಖರ್ಚಾಗತ್ತೆ. ಏನೋ ಮಕ್ಕಳು ಹಾಲಿಡೇಸು ಅಂತ ತುಂಬ ವರ್ಷಗಳಿಂದ ನಾವು ಅನ್ಕೊತಾ ಇದ್ದಿದ್ದು, ಹೋಗೋಕ್ಕೆ ಆಗಲಿಲ್ಲ. ಈ ವರ್ಷ ನಮಗೆ ಅನುಕೂಲ ಆಗಿ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿದೆ ಇದು ಮಾತ್ರ. ರಾಮೋಜಿ ಫಿಲಿಮ್ ಸಿಟಿ ಒನ್ ಡೇ ಮಾರ್ನಿಂಗ್ ಹೋದರೆ ನೈಟ್ ವಾಪಸ್ ಬರ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನೂ ಒಂದು 2-3 ಪ್ಲೇಸಸ್ ನಾವು ನೋಡ್ಲಿಕ್ಕೆ ಆಗಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ನೋಡಿಕೊಂಡು ನಾವು ವಾಪಸ್ ಬಂದ್ವಿ. ನಾವು 5 ಗಂಟೆಗೆಲ್ಲ ಈವ್ನಿಂಗ್ 5 ಗಂಟೆಗೆಲ್ಲ ವಾಪಸ್ ಬಿಟ್ಬಿಟ್ವಿ ಅಲ್ಲಿಂದ. ಇನ್ನೂ ಪ್ಲೇಸಸ್ ಇತ್ತು ನೋಡಿ. ಈ ಪ್ಲೇಸು ಅನಿಮಲ್ಸು, ಡಿಫ್ರೆಂಟ್ ಅನಿಮಲ್ಸ್ನೆಲ್ಲ ಟ್ರೀಸ್ ಥರ ಕಟ್ ಮಾಡಿಬಿಟ್ಟು ಶೇಪ್ ಮಾಡಿ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ.